ವರ್ಷಗಳ ಹಿಂದೆ ಒಂದು ಆರೋಗ್ಯ ತಪಾಸಣಾ ಶಿಬಿರ ಮಾಡಿದ್ವಿ. ಹಾಗಾಗಿ ಈಚೆವರೆಗೂ ಯಾವುದೇ ಒಂದು ವ್ಯವಸ್ಥೆ ಆಗಿರಲಿಲ್ಲ. ಹಾಗಾಗಿ ತಾಲೂಕು ನಮ್ಮ ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ನಮ್ಮ ನೌಕರ ಸಂಘದ ಒಂದು ಸಂಯುಕ್ತ ಆಶ್ರಯದಲ್ಲಿ ಎಲ್ಲ ಸರ್ಕಾರಿ ನೌಕರರು, ಯಾಕಂದರೆ ಇವತ್ತು ಒತ್ತಡದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ, ಆರೋಗ್ಯದ ಕಡೆ ಗಮನನೇ ಹರಿಸಲ್ಲ, ರಾತ್ರಿ ಮಲ್ಕೊಂಡಿರೋ ಬೆಳಗ್ಗೆ ಶವವಾಗಿ ನೋಡಿರ್ತಕ್ಕಂಥ ನಿದರ್ಶನ ನಾವು ಕಂಡಿದ್ದೇವೆ ಸರ್. ಹಾಗಾಗಿ ಎಲ್ಲ ನೌಕರರು ಎಲ್ಲ ಕಡೆ ಹೋದರೂ ಸಹ ಒಂದು ಆರೋಗ್ಯ ತಪಾಸಣಾ ಶಿಬಿರ ನಡೆಸಿ ಅಂತ ನಮ್ಮ ಮೇಲೆ ಒತ್ತಡ ಮಾಡ್ತಾ ಇರೋದ್ರಿಂದ ವಿಶೇಷವಾಗಿ ಇವತ್ತು ಚಿಂತಾಮಣಿ ತಾಲೂಕಲ್ಲಿ ಒಂದು ಆರೋಗ್ಯ ವಿಚಾರವಾಗಿ ಆಸ್ಪತ್ರೆಗಳ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ಇಲ್ಲಿ ಎಲ್ಲ ನೌಕರರು ಸಹ ಇವತ್ತು ಮುಂಚೂಣಿಯಲ್ಲಿ ಇವತ್ತು ಜನಸಾಮಾನ್ಯರ ಕೆಲಸ ಮಾಡಬೇಕಾಗಿದೆ. ಅದು ಮಳೆ ಬರ್ತಾ ಇರಲಿ, ಬಿಸಿಲಿರಲಿ, ಚಳಿ ಇರಲಿ, ಯಾವುದೇ ಸಂದರ್ಭ ಇರಲಿ, ಸರ್ಕಾರಿ ನೌಕರರು ಜನಸಾಮಾನ್ಯರ ಕೆಲಸ ಮಾಡಲಿಕ್ಕೆ ನಾವು ಇವತ್ತು ಮಧ್ಯಾಹ್ನ ಟೈಮಿಂಗ್ ಇರ್ತಾ ಇದ್ದೀವಿ. ನಮ್ಮ ಟೈಮಿಂಗ್ ಇಲ್ಲ 24/7. ಇವತ್ತು 4-5 ಗಂಟೆಗೆ ಜಿಲ್ಲಾಡಳಿತದಲ್ಲಿ ಸಭೆ ಕರೀತಾ ಇರ್ತಾರೆ. ಯಾವಾಗ ಮನೆಯಲ್ಲಿ ಬರ್ತೀವೋ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನೌಕರರು ಇವತ್ತು ಆರೋಗ್ಯವಂತರಾಗಿದ್ದರೆ ಜನಸಾಮಾನ್ಯರ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇಲ್ಲಿ ಎಲ್ಲ ನಮ್ಮ ಖಾಸಗಿ ಆಸ್ಪತ್ರೆಗಳ ಎಲ್ಲ ವೈದ್ಯಾಧಿಕಾರಿಗಳು, ಮುಖ್ಯಸ್ಥರು ಮತ್ತು ನಮ್ಮ ತಾಲೂಕು ಆಡಳಿತ ಇದೆ ಇರೋದ್ರಿಂದ ಎಲ್ಲ ಸರ್ಕಾರಿ ನೌಕರರು ಸಹ ಒಂದು ಆರೋಗ್ಯ ತಪಾಸಣಾ ಶಿಬಿರ ನಡೆಸಬೇಕು ಅಂತ ಕರ್ನಾಟಕ ಸರ್ಕಾರಿ ನೌಕರ ಸಂಘ ಇಂದಿನ ಸಭೆಯಲ್ಲಿ ಒಂದು ತೀರ್ಮಾನ ಮಾಡಿದ್ವಿ. ಹಾಗಾಗಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ಮತ್ತು ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ನೌಕರರಿಗೂ ಸಹ ಒಂದು ಆರೋಗ್ಯ ತಪಾಸಣಾ ಶಿಬಿರ ನಡೆಸಬೇಕು ಅಂತ ಇವತ್ತು ತಾಲೂಕು ಆಡಳಿತ ಪರವಾಗಿ ನಾನು ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ. ಅದಕ್ಕೆ ತಾವು ಸಹ ಇದರಲ್ಲಿ ಕೈ ಜೋಡಿಸಿ ಆ ನೌಕರರಿಗೆ ಯಾವಾಗ ವರ್ಷಕ್ಕೆ ಒಂದ್ಸಾರಿ ಮಾಡೋದು, 3 ತಿಂಗಳಿಗೆ ಒಂದ್ಸಾರಿ ಮಾಡಿದ್ವಿ. ನೀವು ಎಷ್ಟು ಜನ ಬರ್ತೇವೆ, ನಾವು ರ್ಯಾಂಡಮ್ ಆಗಿ ನಮ್ಮ ಹಾಸ್ಪಿಟಲ್ಸ್ ನಾವು ಟ್ಯಾಗ್ ಮಾಡ್ತೀವಿ. ಇವಾಗ ಮಾಡೋದು ವರ್ಷಕ್ಕೆ ಮಾಡೋದು ಹಂಗಿರಲ್ಲ. ಎವ್ರಿ 3 ಮಂತ್ಸ್ ನೀವು ಮಾಡ್ಕೊಳ್ಳಿ. ಸೊ ಎಷ್ಟು ಜನ ಬರ್ತಾರೆ ಅಂತ ಹೇಳಿ ನಾವು ಒಂದು ಹಾಸ್ಪಿಟಲ್ ಡಿಸೈಡ್ ಮಾಡ್ಬೋದು. ಈ 3 ತಿಂಗಳಲ್ಲಿ ಇಷ್ಟು ಹಾಸ್ಪಿಟಲ್ ಪಾರ್ಟಿಸಿಪೇಟ್ ಮಾಡ್ತೀವಿ, ನೆಕ್ಸ್ಟ್ 3 ತಿಂಗಳಲ್ಲಿ ಆ ಥರ ಮಾಡ್ತೀವಿ. ಆ ಥರ ಮಾಡಲಿಕ್ಕೆ ಬೇಸಿಕ್ಲಿ ಸ್ಟಾರ್ಟೆಡ್ ವಿತ್ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕೇಳಿರ್ಬೋದಲ್ವಾ. ಈಗ ರೀಸೆಂಟಾಗಿ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಅದನ್ನ ಟ್ರಸ್ಟ್ ಒಳಗಡೆಯಿಂದಲೇ ಅದು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಮೊದಲು ನಿಮಗೆ JSS ಸ್ಕೀಮ್ ಇತ್ತು. ಸೊ JSS ಸ್ಕೀಮ್ ಈಗ ಬದಲಾಗಿ ನಮ್ಮದು ಇವಾಗ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಆಗಿದೆ. ಏನು ಡಿಫ್ರೆನ್ಸ್ ಏನೂ ಇಲ್ಲ, ಅದ್ರ ಥರನೇ ಇದು ಪ್ರೋಸೆಸ್ ಇದೆ. ಬಟ್ ಬೇಸಿಕ್ಲಿ ದ ಹಾಸ್ಪಿಟಲ್ ಎಂಪನಲ್ಮೆಂಟ್ ಪ್ರೋಸೆಸ್ಸಲ್ಲಿ ನಮಗೆ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಸೊ ದಟ್ ಇಸ್ ದ ಬೇಸಿಕ್. ಮತ್ತು ನಿಮಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಅದ್ರ ಪ್ರೊಸೆಸ್ಸು ಹೇಳ್ಕೊಡ್ತೀನಿ. ಫಸ್ಟ್ ಬೇಸಿಕ್ ಡಿಫ್ರೆನ್ಸ್ ಏನು ಅಂತಂದರೆ, ಅದರಲ್ಲಿ ನಿಮಗೆ ಇಲ್ಲಿ ಸ್ಟಾರ್ಟ್ ಮಾಡಿರುವಾಗ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಇವಾಗ ಏನು ಸ್ಟಾರ್ಟ್ ಇಟ್ಸ್ ಆಲ್ ಆನ್ IPD ಬೇಸಿಸ್ ಸರ್ವಿಸಸ್. ಇದು ನಿಮಗೆ ಪ್ರೈವೇಟ್ ಹಾಸ್ಪಿಟಲ್ ಇನ್ಫಾರ್ಮೇಷನ್ ಸಿಗಲಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಆಯಿತಾ, ಡಯಾಗ್ನೋಸ್ ಆದಮೇಲೆ ನೀವು ಹೋಗಿ ಟ್ರೀಟ್ಮೆಂಟ್ ತೊಗೊಬೋದು. ಈಗ ನಿಮಗೆ ಏನೋ ಒಂದು ಕಾಯಿಲೆ ಇದೆ, ಜ್ವರ ಬಂದಿದೆ, ಜ್ವರಕ್ಕೆ ಹೋಗಿ ಟ್ರೀಟ್ಮೆಂಟ್ ತೊಗೋತಾ ಇದ್ದೀರಾ ಅಂತಂದರೆ ಫಸ್ಟ್ ಚೆಕ್ ಮಾಡ್ತಾರಲ್ಲ OPD ಬೇಸಿಸ್ಸು, ಅದ್ರದ್ದೆಲ್ಲ ಬಿಲ್ ಕವರ್ ಆಗೋದಿಲ್ಲ. ಅದಕ್ಕೆ ಏನಾದರೂ ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತಂದ್ರೂ ಅದು ಬಿಲ್ ಕವರ್ ಆಗೋದಿಲ್ಲ. ನಿಮ್ಗೆ ಆದಮೇಲೆ ಈ ಪರ್ಟಿಕ್ಯುಲರ್ ಡಿಸೀಸ್ಗೆ ನಿಮಗೆಲ್ಲ ಕಂಪ್ಲೀಟಾಗಿ ಫ್ರೀ ಆಗುತ್ತೆ. ದಟ್ ಇಸ್ ಅಡ್ವಾಂಟೇಜ್ ಫಾರ್ ಬೋತ್ ಹಾಸ್ಪಿಟಲ್ ಆ್ಯಂಡ್ ಫಾರ್ ದ ಬೆನಿಫಿಷರಿ. ಹಾಸ್ಪಿಟಲ್ಗೂ ಸ್ಟೆಪ್ ಬೈ ಸ್ಟೆಪ್ ಪೇಮೆಂಟ್ ಆಗ್ತದೆ, ಒಂದು ಮಿಸ್ ಆಗೋದಿಲ್ಲ. ಪೇಷಂಟ್ಸ್ಗೂ ಅಷ್ಟೇ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ, ನಿಮ್ಮದು KGID ನಂಬರ್ ತೊಗೊಂಡು ನೀವು ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಹೋದರೆ ನಿಮಗೆ ಇಲ್ಲ ನಿಮ್ಮದು ಅಟೆಂಡರ್ಸ್ಗೆ ಯಾರು ಇರುತ್ತೋ ಅವ್ರಿಗೆ ಫ್ರೀ ಟ್ರೀಟ್ಮೆಂಟ್ ಆಗ್ತದೆ. ಇದು ದಿಸ್ ಇಸ್ ಅಬೌಟ್ ದ ಅಡ್ಮಿಷನ್ ಪ್ರೊಸೆಸ್. ಇಲ್ಲಿ ನೆಕ್ಸ್ಟು ನಿಮ್ಮ ಕಡೆಯಿಂದ ಗೌರ್ಮೆಂಟ್ ಎಂಪ್ಲಾಯೀಸ್ ಏನು ಮಾಡ್ಕೋಬೇಕು ಅಂತಂದರೆ ನಿಮ್ಮದು KGID ನಂಬರ್ನ ರಿಜಿಸ್ಟರ್ ಮಾಡಬೇಕು. ಆಮೇಲೆ ನಿಮ್ಮ BDO ಆಫೀಸಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಆ್ಯಡ್ ಮಾಡಿರ್ಬೇಕು. ಒಂದೊಂದ್ಸತಿ ಏನಾಗ್ತಾ ಇದೆ ನನಗೆ ಪ್ರಾಬ್ಲಮ್, ಇವಾಗ ಡೆಕ್ಕನ್ ಹಾಸ್ಪಿಟಲಲ್ಲೇ ತೊಗೊಳ್ಳೋಣ, ಒಬ್ಬರು ಬೆನಿಫಿಷರಿ ಹೋಗಿರ್ತಾರೆ ಗೌರ್ಮೆಂಟ್ ಎಂಪ್ಲಾಯ್, ಅವ್ರ ಮಗನಿಗೆ ಟ್ರೀಟ್ಮೆಂಟು, ಅವ್ರ ಮಗನಿಗೆ ಟ್ರೀಟ್ಮೆಂಟಲ್ಲಿ ಅವ್ರ ಮಗನ ಹೆಸರು ರಿಫ್ಲೆಕ್ಟ್ ಆಗ್ತಾ ಇದ್ದಾರೆ. ಅವಾಗ ಏನಾಗುತ್ತೆ, ಇಮಿಡಿಯೇಟಾಗಿ ಅದು ನಾವು ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ರಿಜಿಸ್ಟ್ರೇಷನ್. ಇವಾಗ ನಾವು ಎಲ್ಲೇ ಹೋದ್ರೂ ಒಂದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಅಂತ ಇದೆ. ಆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಆಗಲಿಲ್ಲ ಅಂತಂದರೆ ನೀವು ಸ್ಕೀಮಲ್ಲಿ ಬಂದಂಗಿಲ್ಲ. ಸೊ ಆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಆಗಬೇಕು ಅಂತಂದರೆ ಆ ಫ್ಯಾಮಿಲಿ ಮೆಂಬರ್ಸ್ದೆಲ್ಲ ಹೆಸರಿರಬೇಕು. ಫ್ಯಾಮಿಲಿ ಮೆಂಬರ್, ಡಿಪೆಂಡೆಂಟ್. ಸೊ ಆ ಡಿಪೆಂಡೆಂಟ್ ಹೆಸರು ರಿಫ್ಲೆಕ್ಟ್ ಆಗಿಲ್ಲ ಅಂತಂದರೆ ಯು ವಿಲ್ ಹ್ಯಾವ್ ಟು ಗೋ ಬ್ಯಾಕ್ ಟು ಯುವರ್ BDO ಆಫೀಸಿಂದ ಹೋಗ್ಬಿಟ್ಟು ಅವ್ರನ್ನ ಅಲ್ಲಿ ಹೆಸರನ್ನ ರಿಫ್ಲೆಕ್ಟ್ ಮಾಡ್ಕೊಂಡು ಬರಬೇಕು. ಆ ಪೋರ್ಟಲಲ್ಲಿ ರಿಫ್ಲೆಕ್ಟ್ ಆದರೆ ಮಾತ್ರ ನಾವು ಪ್ರೋಸೆಸ್ನ ಮುಂದೆ ತೊಗೊಂಡು ಹೋಗ್ಬೋದು. ಪೋರ್ಟಲಲ್ಲಿ ಆಗಲಿಲ್ಲ ಅಂತಂದರೆ ನಾವು ಮುಂದೆ ತೊಗೊಂಡು ಹೋಗೋಲ್ಲ. ಇದು ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂದರೆ ನಿಮಗೆ ಎಲೆಕ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳಿ ಅಂತಂದರೆ ನಿಮ್ಗೆ ಇವಾಗ ಕಿಡ್ನಿ ಸ್ಟೋನ್ಸ್ ಇದೆ, ಅವೆಲ್ಲ ಟ್ರೀಟ್ಮೆಂಟು, ಸರ್ಜರಿ, ಅವೆಲ್ಲ ಟ್ರೀಟ್ಮೆಂಟ್ ಎಲೆಕ್ಟಿವ್ ಆಗ್ತಿದೆ. ಅಂದರೆ ನಾವು ಪ್ಲ್ಯಾನ್ ಮಾಡ್ಕೋತೀವಿ, ಇವತ್ತು ಡಯಾಗ್ನೋಸ್ ಮಾಡ್ತೀವಿ, ಇನ್ನೊಂದು 10 ದಿನ ಆದಮೇಲೆ ನಾವು ಆಪ್ರೇಟ್ ಮಾಡ್ತೀವಿ, ಇಲ್ಲ 5 ದಿನ ಆದಮೇಲೆ ಆಪ್ರೇಟ್ ಮಾಡ್ತೀವಿ ಅಂದಾಗ ನಿಮಗೆ ಇದು ಪ್ರಾಬ್ಲಮ್ ಬರೋದಿಲ್ಲ. ಯಾಕಂದರೆ ಯು ಹ್ಯಾವ್ ಟೈಮ್, ಯು ಹ್ಯಾವ್ 3 to 4 days ಟೈಮ್ ಟು ಗೋ ಆ್ಯಂಡ್ ಗೆಟ್ ಇಟ್ ಡನ್. ಎಮರ್ಜೆನ್ಸಿ ಟೈಮಲ್ಲಿ
ಅಂದರೆ ಮೆಡಿಕಲ್ ಎಮರ್ಜೆನ್ಸಿ ಕಾರ್ಡಿಯಾಲಜಿ ಕೇಸಸ್ಸಲ್ಲಿ ಇಲ್ಲ ಕ್ಯಾನ್ಸರ್ ಕೇಸಸ್ಸಲ್ಲಿ ಆ ಥರ ಟೈಮಲ್ಲಿ ಏನಾಗುತ್ತೆ ಅಂದರೆ ಇಮಿಡಿಯೇಟಾಗಿ ಅದು ಪೇಷಂಟು ರಿಫ್ಲೆಕ್ಟ್ ಆಗಲೇಬೇಕು. ರಿಫ್ಲೆಕ್ಟ್ ಆಗಲಿಲ್ಲ ಅಂತಂದರೆ ಹಾಸ್ಪಿಟಲ್ ಅವರು ಅಡ್ಮಿಷನ್ ಡಿನೈ ಮಾಡ್ತಾರೆ. ನಮಗೆ ಇಲ್ಲಿ ಕ್ಲಾಸ್ ಏನಿದೆ ಅಂತಂದರೆ ವಿತಿನ್ 24 hours ಪೇಷಂಟ್ ಬಂದಿದೆ, ನೆಕ್ಸ್ಟ್ 24 hours ಒಳಗೆ ಪ್ರೀ ಆಥರೈಸೇಷನ್ ಆಗಬೇಕು. ಆದರೆ ನಮಗೆ ಹಾಸ್ಪಿಟಲ್ಗೆ ಫ್ರೀ ಟ್ರೀಟ್ಮೆಂಟ್ ಕೊಡೋ ರೈಟ್ಸ್ ಇದೆ, ಆಯಿತಾ? 24 hours ಒಳಗೆ ಅದು ರಿಫ್ಲೆಕ್ಟ್ ಆಗಿಲ್ಲ ಅಂದರೆ ಯು ಹ್ಯಾವ್ ಟು ಗೋ ಬ್ಯಾಕ್ ಆ್ಯಂಡ್ ಗೆಟ್ ದ ವರ್ಕ್ ಡನ್ ಫ್ರಮ್ ದ DDO ಆಫೀಸ್ ಆ್ಯಂಡ್ ಗೆಟ್ ಇಟ್ ಡನ್. ದಿಸ್ ಇಸ್ ಫ್ರಮ್ ದ ಬೆನಿಫಿಷರಿ ಸೈಡ್. ಈಗ ಹಾಸ್ಪಿಟಲ್ ಸೈಡಿಗೆ ಬಂದರೆ ಹಾಸ್ಪಿಟಲ್ ಕಾಂಟ್ ಡಿನೈ ಎನಿ ಟ್ರೀಟ್ಮೆಂಟ್. 24 hours ಹೊತ್ತು ನೀವು ಕಾಯಲೇಬೇಕು. ಇವತ್ತು ರಾತ್ರಿ ಬಂದಿದ್ದಾರೆ ಪೇಷಂಟು ಅಂದರೆ ನಾಳೆ ಬೆಳಗ್ಗೆ ಹೊತ್ತು ನೀವು ಕಾಯಲೇಬೇಕು. ನಾವು ಇವತ್ತು ಬಂದಿದ್ದೀರಾ, ನಾವು ಇವಾಗಲೇ ನಾವು ಫ್ರೀ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಡಯಾಗ್ನೋಸ್ ಆದಮೇಲೆ ನೀವು ಡಯಾಗ್ನೋಸ್ ಆದ ತಕ್ಷಣ ದ ಪೇಷಂಟ್ ಇಸ್ ಇನ್ಸೈಡ್ ಯುವರ್ ಹಾಸ್ಪಿಟಲ್, ಅವಾಗಿಂದನೇ ಪೇಷಂಟು ನಿಮಗೂ ಟ್ರೀಟ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಅಂತ. ಸೊ ಅದಾದಮೇಲಿಂದ ಆ 24 hours ಆದಮೇಲೂ ಅದು ರಿಫ್ಲೆಕ್ಟ್ ಆಗಿಲ್ಲ ಅಂತಂದರೆ ಆ ಮಿನಿಮಮ್ ಚಾರ್ಜಸ್ ನೀವು ಬೇರ್ ಮಾಡಬೇಕು. ಸೊ ನೆಕ್ಸ್ಟ್ 24 hours ನಾವು ಅದರೊಳಗೆ ಅವರು ತೊಗೊಂಡ್ಬರ್ತಾರೆ. ನಾವು ನೋಡಿರೋ ಪ್ರಕಾರ ಡೆಕ್ಕನ್ ಹಾಸ್ಪಿಟಲಲ್ಲೇ ಅಡ್ಮಿಷನ್ ಆಗಿ ನೆಕ್ಸ್ಟ್ ಡೇ ಚೇಂಜಸ್ ಮಾಡ್ಕೊಂಡು ಬಂದಿರೋರು ಇದ್ದಾರೆ. ಬೇರೆ ಅರುಣ ಹಾಸ್ಪಿಟಲ್ಗೆ ಅವ್ರಿಗೆ ಚಿಕ್ಕಬಳ್ಳಾಪುರದಲ್ಲೂ ಅಷ್ಟೇ ಮಾಡಿಸ್ಕೊಂಡು ಬಂದಿರೋದಿದೆ. ಇಮಿಡಿಯೇಟಾಗಿ ನೆಕ್ಸ್ಟ್ ಡೇ ಪ್ರಾಬ್ಲಮ್ ಆಗೋದು ಸಂಡೇ, ಸ್ಯಾಟರ್ಡೇ, ವೀಕ್ ಡೇಸ್, ವೆನ್ ದೇರ್ ಇಸ್ ಅನ್ ಆಫ್ 2-3 days ಬಂದಾಗ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಇಲ್ಲಾಂದರೆ ಇದುವರೆಗೂ ಆಬ್ವಿಯಸ್ ಆಗಿ ನಮ್ಗೆ ಯಾರು ಕಂಪ್ಲೇಂಟ್ ಮಾಡಿಲ್ಲ ಈ ಥರ ನಮ್ಮದು ರಿಫ್ಲೆಕ್ಟ್ ಆಗಿಲ್ಲ, ಅದರಿಂದ ಟ್ರೀಟ್ಮೆಂಟ್ ಆಗಿಲ್ಲ ಅಂತ. ಸೊ ಇದೊಂದು ನಿಮಗೆ ನಾನು ಹೇಳಬೇಕು. ಸೊ ಹಾಸ್ಪಿಟಲ್ ಹ್ಯಾಸ್ ಟು ವೆಯ್ಟ್ 24 hours ವೆಯ್ಟ್ ಮಾಡಲೇಬೇಕು. ದಿಸ್ ಇಸ್ ದ ಮೇನ್ ಥಿಂಗ್. ನೆಕ್ಸ್ಟ್